ಈ ನಡುವೆ ಒಂದು ಬಣ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಬದಲಾಯಿಸಲೇಬೇಕು ಅಂತ ಪ್ರೆಷರ್ ಆಗ್ತಾ ಇದ್ರಲ್ಲ, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲರೂ ಕೂಡ ಇವರಿಗೆ ಹೈಕಮಾಂಡ್ ಈಗ ಶಾಕ್ ಕೊಟ್ಟಂತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಜಟಾಪಟಿಗೆ ಹೈಕಮಾಂಡ್ ಬ್ರೇಕ್ ಹಾಕ್ತಂಗೆ ಕಂಡು ಬರ್ತಾ ಇದೆ. ಡಿಕೆ ವಿರೋಧಿ ಬಣದ ಸಚಿವರಿಗೆ ಹೈಕಮಾಂಡ್ ಶಾಕ್. ಸಿಎಂ ಕುರ್ಚಿ ವಿವಾದ ತಣ್ಣಗಾದರಷ್ಟೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾತು. ಡಿಕೆಶಿ ಅವರಾಗೇ ಬಿಟ್ಟುಕೊಟ್ಟಾಗಷ್ಟೇ ಅಧ್ಯಕ್ಷರ ಬದಲಾವಣೆ. ಅಲ್ಲಿವರೆಗೆ ಯಾವುದೇ ಬದಲಾವಣೆ ಮತ್ತು ಅನಗತ್ಯ ಚರ್ಚೆ ಬೇಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಲಾಬಿಗೆ ಹೋದ ಸಚಿವರಿಗೆ ಈ ರೀತಿಯಾದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರಂತೆ. ಮೊದಲು ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸ್ವಲ್ಪ ಬಿಡಿ, ಬಾಯಿಗೆ ಬಂದಂಗೆ ಮಾತಾಡೋದಿಲ್ಲ ಅಂತ ಅವ್ರು ಹೇಳೋದು. ಆಮೇಲೆ ನೋಡೋಣ, ಡಿ ಕೆ ಶಿವಕುಮಾರ್ನ ಸದ್ಯಕ್ಕೆ ಟಚ್ ಮಾಡಲ್ಲ ಅನ್ನುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂತ, ಅಥವಾ ಡಿ ಕೆ ಶಿವಕುಮಾರ್ ಅವರಷ್ಟು ಸಮರ್ಥರು ಈಗ ಯಾರೂ ಇಲ್ಲ ಸದ್ಯಕ್ಕೆ ಅನ್ನುವಂತಹ ತೀರ್ಮಾನಕ್ಕೆ ಬಂದ್ರ ಗೊತ್ತಿಲ್ಲ. ಒಂದು ಕಡೆ ಸಿ ಎಂ ಕುರ್ಚಿ ಕಾದಾಟ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಕಾದಾಟ. ಏನಾಗ್ತಾ ಇದೆ ಸದ್ಯಕ್ಕಂತೂ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಡಿ ಕೆ ಶಿವಕುಮಾರ್ ಅವರಾಗೆ ಬಿಟ್ಟು ಕೊಟ್ಟರೆ ಮಾತ್ರ ಅಧ್ಯಕ್ಷರ ಬದಲಾವಣೆ ಅನ್ನೋದಾದರೆ ಅವ್ರು ಬಿಟ್ಟುಕೊಡೋದೇ ಇಲ್ಲಪ್ಪ. ಅವ್ರ ಮಾತಲ್ಲಿ ಕಂಡು ಬರ್ತಾ ಇರೋದೇನಂತಂದರೆ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಅವ್ರು ಬಿಟ್ಕೊಡೋದೇ ಇಲ್ಲ. ಹಾಗಾದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗೋದೇ ಇಲ್ವಾ? ಅರವಿಂದ್, ಒಂದು ಸ್ಪಷ್ಟ, ಹಾಗೇನಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆದರೆ ಬೇರೆ ಹಿಂದೆ ನಡೆದಂಥ ಮಾತುಕತೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಧಿಕಾರ ಹಸ್ತಾಂತರ, ಬೇರೆ ಬೇರೆ ಬೆಳವಣಿಗೆಗಳು ಸಾಕ್ಷಿಯಾಗಬಹುದು ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ರಾಜ್ಯದ ಮಟ್ಟಿಗೆ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ದೆಹಲಿಗೆ ಹೋದಂಥ ಸಚಿವರುಗಳಿಗೆ ಎಐಸಿಸಿ ನಾಯಕರುಗಳು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಕಾರಣ ಏನು ಅಂದರೆ, ಈ ಎಲ್ಲ ಬೆಳವಣಿಗೆ ಹಿಂದೆ ಅಧಿಕಾರ ಹಸ್ತಾಂತರವು ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಇದು ಯಾವ ಚರ್ಚೆಯೂ ಕೂಡ ಸದ್ಯಕ್ಕೆ ಅಗತ್ಯವಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಯಾವಾಗ ಅವರು ಅಧಿಕಾರ ಹಸ್ತಾಂತರಕ್ಕೆ ಮುಂದಾಗ್ತಾರೆ ಆಗ ಪಕ್ಷದಲ್ಲಿ ರಾಜ್ಯದಲ್ಲಿ ಅಥವಾ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಎಐಸಿಸಿ ನಾಯಕರುಗಳು ದೆಹಲಿಗೆ ಹೋದಂಥ ಸಚಿವರುಗಳಿಗೆ ಕೊಟ್ಟಿದ್ದಾರೆ ಅನ್ನೋದು. ಆ ಮೂಲಕವಾಗಿ ಯಾವಾಗ ನನಗೆ ಕೆಪಿಸಿಸಿ ಅಧ್ಯಕ್ಷ ಜವಾಬ್ದಾರಿ ಸಾಕು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡ್ತಾರೋ ಅವತ್ತು ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೊರತು ಅದಕ್ಕೆ ಮುಂಚಿತವಾಗಿ ಇಲ್ಲ ಅನ್ನುವಂಥ ಸಂದೇಶವನ್ನು ಎಐಸಿಸಿ ನೀಡುವಂಥದ್ದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಅರವಿಂದ್, ಈ ಪವರ್ ಶೇರಿಂಗ್ ವಿಚಾರ ಕೆಲವ್ರಿಗೆ ಮಾತ್ರ ಗೊತ್ತಿದೆ, ಉಳಿದವ್ರಿಗೆ ಗೊತ್ತೇ ಇಲ್ಲ ಮಾಹಿತಿ. ಅದೊಂದೇ ಕಾರಣಕ್ಕೆ ಇಷ್ಟೆಲ್ಲ ಗೊಂದಲಗಳು ಏರ್ಪಾಟಾಗ್ತಾ ಇದೆಯಾ ಅಂತ ಒಂದು ಸ್ಪಷ್ಟ. ಹಾಗೇನಾದರೂ ಪವರ್ ಶೇರಿಂಗ್ ವಿಚಾರ ಬಹಿರಂಗ ಪಡಿಸಬೇಕು ಅನ್ನೋದು, ಯಾಕಂದರೆ ಆಡಳಿತಾತ್ಮಕವಾಗಿ ಅದು ಪರಿಣಾಮ ಬೀರ್ಬೋದು ಅನ್ನೋಂಥ ಕಾರಣಕ್ಕಾಗಿ ಹಿಡಿದಿಟ್ಟಿರ್ಬೋದು, ಅಥವಾ ಹೈಕಮಾಂಡ್ ನಾಯಕರ ಮುಂದೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರನ್ನು ಅಷ್ಟೇ ಜನ ಇದ್ದಂಥ ಆಗಿರುವಂಥ ಮಾತುಕತೆ ಇದು. ಹಾಗಾಗಿ ಅದನ್ನು ಪಕ್ಷದ ವೇದಿಕೆಯಲ್ಲಿ ಅಥವಾ ಶಾಸಕರುಗಳ ಗಮನಕ್ಕೆ ಅಧಿಕೃತವಾಗಿ ತರಬೇಕಂತನೂ ಇಲ್ಲ. ತರೋದ್ರಿಂದ ಆಗಬಹುದಾದಂಥ ದೂರಗಾಮಿ ಪರಿಣಾಮಗಳು ಬೇರೆ ಬೇರೆ ಇರುತ್ತೆ ಸರ್ಕಾರದ ಮೇಲೆ ವಿಶೇಷವಾಗಿ, ಅಥವಾ ಪಕ್ಷದ ವಿಚಾರದಲ್ಲೂ ಕೂಡ ಒಂದಷ್ಟು ಪರಿಣಾಮಗಳು ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ. ಹಾಗೆ ಅದೇನಾದರೂ ಹಾಗೆ ರಹಸ್ಯವಾಗಿ ಇಟ್ಟುಕೊಂಡು ಆನಂತರ ತಿಳಿಸುವಂಥದ್ದು, ಅಥವಾ ಸೂಚ್ಯವಾಗಿ ಶಾಸಕರುಗಳ ಸಚಿವರುಗಳ ಗಮನಕ್ಕೆ ತಂದು ಹೇಗಿದ್ರೆ ಇವರಿಬ್ಬರ ಗಮನದಲ್ಲಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಸುಮ್ಮನೆ ಇರಬೇಕು ಅಂತ ಒಂದಷ್ಟು ತೀರ್ಮಾನವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅದೇನು ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಲ್ಲ, ಇವ್ರುಗಳಿಗೆ ಗೊತ್ತಿಲ್ಲ, ಇವ್ರು ಸುಮ್ಮನೆ ಏನೇನೋ ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಟೈಮ್ ಬರಬೇಕು ಅದಕ್ಕೆ, ಆ ಟೈಮ್ ಬಂದಾಗಷ್ಟೇ ಅದೇನು ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಅಂತ. ಆಗ ಬೇಕಾದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆನೋ ಮುಖ್ಯಮಂತ್ರಿ ಬದಲಾವಣೆನೋ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ.